ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲೌಸ್ ಪೀಸ್ ಬಂದು ನಾನು 1 ಮೀಟರನ್ನು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಬಂದು ಕಾಟನ್ನು ನೋಡ್ತಾ ಇರ್ಬೋದು, ಪ್ಯೂರ್ ಕಾಟನ್ನು. ಇವಾಗ ಅದನ್ನೇ ನಾನು ಬ್ಲೌಸ್ ಹೊಲಿಬೇಕಂತ ಮಾಡಿದ್ದೀನಿ. ನೋಡಬೇಕು ಸ್ನೇಹಿತರೆ, ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನೆಕ್ ಬಿಡುತ್ತನ್ನು ಎಷ್ಟು ತೊಗೋಬೇಕು ಮತ್ತು ಶೋಲ್ಡರ್ ಡ್ರಾಪ್ ಆಗದೆ ಇರುವ ಹಾಗೆ ಯಾವ ಥರ ಕಟ್ಟಿಂಗನ್ನು ಮಾಡಬೇಕು ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಾನು ಮಾಡಿರೋಂಥ ಮಾರ್ಕ್ ಪ್ರಕಾರ ಅಥವಾ ನಾನು ಮಾಡಿರೋಂಥ ಕಟ್ಟಿಂಗ್ ಪ್ರಕಾರ ಒಂದು ಚೂರು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಸ್ನೇಹಿತರೆ. ಆ ಥರ ಒಂದು ಕಟ್ಟಿಂಗ್ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ. ನಂತರ ಈ ಥರ ಒಂದು ಕಟ್ಟಿಂಗ್ ಮಾಡಿದ್ರೆ ಯಾವುದೇ ಥರ ಒಂದು ತೊಂದರೆ ಆಗೋದಿಲ್ಲ ಬ್ಲೌಸಿಗೆ. ಬನ್ನಿ ಸ್ನೇಹಿತರೆ, ಅದು ಯಾವ ಥರ ಕಟ್ಟಿಂಗ್ ಮಾಡ್ತೀನಿ ಅಂತಂದ್ಬಿಟ್ಟು. ಇದು ಸೈಜ್ ಬಂದುಬಿಟ್ಟು ಚೆಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 9.5 ಇಂಚು ಸ್ನೇಹಿತರೆ. 9.5 ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ನೆಕ್ ತೊಗೋಬೇಕು ಮತ್ತು ಹಾರ್ಮೋಲ್ ಎಷ್ಟು ತೊಗೋಬೇಕು ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ಥರ ಒಂದು ಫೋಲ್ಡನ್ನು ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು, 9.5 ಪ್ಲಸ್ 2 ಇಂಚ್ ಮಾರ್ಜಿನ್ಗೋಸ್ಕರ ಬೇಕು ಅಲ್ವಾ, ಅದಕ್ಕೋಸ್ಕರ 9.5ಗೆ ಒಂದು ಮಾರ್ಜಿನ್ನ ಒಂದು ಮಾರ್ಕನ್ನು ಹಾಕ್ಕೊಂಡ್ಬಿಟ್ರೆ ಪ್ಲಸ್ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು ಮಾರ್ಕ್ ಮಾತ್ರ. ನೋಡ್ತಾ ಇರ್ಬೋದು, ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. 9.5ಗೆ ಒಂದು ಮಾರ್ಕು. ಹಂಗೆ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಂಥ ಒಂದು ಒಳ್ಳೆ ಟಿಪ್ಸನ್ನು ನಿಮ್ಮ ಜೊತೆ ಮತ್ತೆ ಬರ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ಲಸ್ 2 ಇಂಚಿಗೆ ನಾನು ಮಾರ್ಜಿನನ್ನು ಹಾಕ್ಕೊಂಡೆ. ನೋಡ್ತಾ ಇರ್ಬೋದು, ಕೆಳಗಡೆ ಕೂಡ ಕರೆಕ್ಟಾಗಿ ನೋಡ್ಕೋಬೇಕು ಬಟ್ಟೆನ. ಒಂದು ಚೂರು ವೇರಿಯೇಷನನ್ನು ಬರಬಾರ್ದು. ಆ ಥರ ಒಂದು ಬಟ್ಟೆನ ನೋಡಿಕೊಂಡ್ರೆ ಬ್ಲೌಸಂದು ಪರ್ಫೆಕ್ಟಾಗಿ ಒಂದು ಚೂರು ವೇರಿಯೇಷನ್ ಬರೋದ ಹಾಗೆ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಸೊಂಟದ ಸುತ್ತ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇರೋದು. ನಾನು ಬ್ಯಾಕ್ ಪಾರ್ಟಲ್ಲಿ ಅಷ್ಟೊಂದು ಟಕ್ಸ್ ಪಾಯಿಂಟ್ ಹಿಡಿಯೋ ಅವಶ್ಯಕತೆ ಇಲ್ಲ. 1 ಇಂಚ್ ಎಕ್ಸ್ಟ್ರಾ ಬಿಟ್ಟುಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಇದು ಬ್ಯಾಕಲ್ಲಿ ಟಕ್ಸ್ ಪಾಯಿಂಟು ಅಷ್ಟೊಂದು ದೊಡ್ಡದಾಗಿ ಹಿಡಿಯೋ ಅವಶ್ಯಕತೆ ಇಲ್ಲ. ನೋಡ್ತಾ ಇರ್ಬೋದು, ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾನು 1.5 ಇಂಚು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಮಾರ್ಕ್ ಮಾಡಿಕೊಂಡ್ರೆ ಅವಾಗ ನಮಗೆ ಫೋಲ್ಡ್ ಮಾಡಿ ಹೊಲಿಯೋಕ್ಕೆ ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, 9.5 ಸೊಂಟದ ಸುತ್ತಳತೆ ಇದೆ ಸ್ನೇಹಿತರೆ. ಆವಾಗ 1 ಇಂಚಷ್ಟು ನಾನು ಟಕ್ಸ್ ಪಾಯಿಂಟ್ ಹಿಡಿಲಿಕ್ಕೆ ಅಂತ ಬಿಟ್ಕೊಂಡಿದ್ದೀನಿ. ಆಮೇಲೆ ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ಸ್ವಲ್ಪ 1.5 ಇಂಚು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಅಡ್ಡಿ ಇಲ್ಲ ಸ್ನೇಹಿತರೆ. 1.5 ಇಂಚಷ್ಟು ಜಾಸ್ತಿ ತೊಗೋಬೇಕಾಗುತ್ತೆ ಫ್ರಂಟಲ್ಲಿ. ನೋಡ್ತಾ ಇರ್ಬೋದು, ಪ್ಲಸ್ 2 ಇಂಚು ಈ ಥರ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಯಾವುದೇ ಥರ ಒಂದು ಟೈಟ್ ಬರೋದಾಗಲಿ ಮತ್ತು ಲೂಸ್ ಆಗೋದಾಗಲಿ ಯಾವುದೇ ಥರ ಒಂದು ತೊಂದರೆ ಆಗೋದಿಲ್ಲ. ಅಳತೆ ಕೊಟ್ಟು ಬ್ಲೌಸು ಯಾವ್ದು ರೀತಿ ಇರುತ್ತೋ ಅದು ನೋಡ್ಕೊಂಡ್ಬಿಟ್ಟು ನೀವು ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ. ನೀವು ಕೇಳಬೇಕಾಗುತ್ತೆ, ಇದು ಬ್ಲೌಸು ಕರೆಕ್ಟ್ ಆಗುತ್ತಾ ಇಲ್ವಾ, ಮತ್ತು ಏನಾದರೂ ಸ್ವಲ್ಪ ತೊಂದರೆ ಏನಾಗಿದೆಯಾ ಅಂತಂದ್ಬಿಟ್ಟು ಕೇಳಿದಾಗ ಅವರು ಕರೆಕ್ಟ್ ಆಗುತ್ತೆ ಅಂದರೆ ಅದೇ ಅಳತೆ ಪ್ರಕಾರ ಹೊಲಿರಿ. ಇಲ್ಲ ಸ್ವಲ್ಪ ಟೈಟ್ ಆಗುತ್ತೆ ಅಂದರೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟುಕೊಂಡು ಬಟ್ಟೆನ ಕಟ್ಟಿಂಗನ್ನು ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಲೆಂತ್ ಬಂದು ಇವ್ರದ್ದು 14.5 ಇದೆ ಸ್ನೇಹಿತರೆ. 14.5ಗೆ ಮಾರ್ಕನ್ನು ಮಾಡಿಕೊಂಡು ಈ ಥರ ಶೋಲ್ಡರನ್ನು ನೆಕ್ ಬಿಡ್ತನ್ನು ತೆಗಿತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟು ನೆಕ್ ಬಿಡ್ತು ನೋಡ್ಕೊಳ್ಳಿ ಸ್ನೇಹಿತರೆ, ಯಾವ ರೀತಿ ತೆಗಿಬೇಕಂತ. ನೆಕ್ ಬಿಡ್ತು ಮತ್ತು ಹಾರ್ಮೋಲ್ ಕಟ್ಟಿಂಗ್ ಕೂಡ ಅಷ್ಟೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಬ್ಲೌಸಲ್ಲಿ. ನಾನು 2 ಇಂಚಷ್ಟೇ ತೊಗೊಂಡಿದ್ದೀನಿ ನೆಕ್ ಬಿಡ್ತನ್ನು. 2 ಇಂಚು ನೆಕ್ ಬಿಡ್ತು 2.25 ಇಂಚು ನೆಕ್ ತೊಗೊಂಡಿದ್ದೀನಿ. 3.25 ಇಂಚು ನಾನು ಶೋಲ್ಡ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಟೋಟಲಾಗಿ 5.5 ಇಂಚು ನೆಕ್ ನೋಡ್ತಾ ಇರ್ಬೋದು. 5.5ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ನಾವು ಹಾರ್ಮೋಲ್ ಬಂದು 6 ಇಂಚಿಗೆ ಬೇಕಾಗುತ್ತೆ ಸ್ನೇಹಿತರೆ. ನಾನು ಸ್ಟಾರ್ಟಿಂಗು 5.25 ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ 5.25 ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅವ್ರದ್ದು ಅಂದರೆ ಕೈ ಬಂದು ಫುಲ್ ದಪ್ಪ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಅವ್ರದ್ದು 5.25 ಸರಿ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೋಡ್ಕೊಂಡ್ಬಿಟ್ಟು ನೀವು ಕಟ್ಟಿಂಗನ್ನು ಮಾಡಬೇಕಾಗುತ್ತೆ. ನಾನು ಆವಾಗ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡೆ. 5.25 ತೊಗೊಂಡಿದ್ದೀನಲ್ವ, ಇವಾಗ 6 ಇಂಚಿಗೆ ನಾನು ಸರಿ ಮಾಡಿಕೊಂಡೆ ಸ್ನೇಹಿತರೆ. ಈ ಥರ ಒಂದು ಸರಿ ಮಾಡ್ಕೋಬೇಕಾಗುತ್ತೆ. ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡ್ರೂ ಪರವಾಗಿಲ್ಲ. ಆರ್ಮೋಲ್ ಬಂದು
ಕರೆಕ್ಟಾಗಿ ಸ್ವಲ್ಪ ಲೂಸ್ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ. ಫುಲ್ ಟೈಟ್ ಆದಾಗ ಏನಾಗುತ್ತೆಪ್ಪ ಅಂದರೆ ಕಂಕಳು ಟೈಟ್ ಆದಾಗ ನಮಗೆ ನೆಕ್ಕು ಡ್ರಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆವಾಗ ಬ್ಲೌಸ್ ಅನ್ನೋದು ನೀಟಾಗಿ ಕೂರೋದಿಲ್ಲ. ಅದಕ್ಕೋಸ್ಕರ ಹಾರ್ಮೋಲು ನೆಕ್ ವಿಡ್ತ್ ಅನ್ನೋದು ನೀಟಾಗಿ ತೊಗೋಬೇಕು. ಆವಾಗಲೇ ನಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರೋದು. ಬ್ಯಾಕಲ್ಲಿ ನಾನು ಬಂದು 1/4 ಅಥವಾ 1 ಇಂಚನ್ನು ತೊಗೊತೀನಿ ಸ್ನೇಹಿತರೆ. ಹಾರ್ಮೋಲ್ಸ್ ಶೇಪ್ ಬಂದುಬಿಟ್ಟು 1 ಇಂಚ್ ತೊಗೊಂಡ್ರೆ ಬೆಟ್ಟರು. 1/4 ಇಂಚ್ ತೊಗೊಂಡ್ರೆ ಏನೂ ವರಿ ಇಲ್ಲ. ಬಟ್ ರಿಂಕಲ್ಸ್ ಬರದೇ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ಮೇಲ್ಗಡೆ ಏನು ಲೈನ್ ಮಾಡಿ ತೋರಿಸ್ತಿದ್ದೀನಲ್ವ, ಆ ಥರ ಒಂದು ಲೈನ್ ಮಾಡಿದಾಗ ರಿಂಕಲ್ಸ್ ಕೂಡ ಬರೋ ಚಾನ್ಸಸ್ ತುಂಬ ಇದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋಲನ್ನು ತೊಗೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ಒಂದು ಡೌನ್ ಮಾಡಿಕೊಂಡು ಆರ್ಮೋಲ್ ತೊಗೊಂಡ್ರೆ ಕಂಕಳ ಹತ್ರ ಏನು ಕೆಳಗಡೆ ರಿಂಕಲ್ಸು, ಬ್ಯಾಕಲ್ಲಿ ರಿಂಕಲ್ಸ್ ಬರೋದಾಗಿ ಯಾವುದೇ ಥರ ತೊಂದರೆ ಬರೋದಿಲ್ಲ. ಬ್ಯಾಕಲ್ಲಿ ನೆಕ್ ಬಿಡ್ತು ನಾನು ತೊಗೊಂಡಿರೋದು 9.5 ಇಂಚ್ ತೊಗೊಂಡಿದ್ದೀನಿ. ಅವ್ರದ್ದು 9.5 ಇಂಚ್ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ 9.5 ಇಂಚು ನೆಕ್ ಬಿಡ್ತನ್ನು ತೊಗೊಂಡಿದ್ದೀನಿ. ಈ ಥರ ಒಂದು ಬಾಕ್ಸ್ ಶೇಪ್ ಹಾಕ್ಕೊಂಡ್ರೆ ನಮಗೆ ಈ ಥರ ಒಂದು ರೌಂಡ್ ಶೇಪ್ ಅಂದರೆ ಮಾರ್ಕನ್ನು ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬ್ಯಾಕಲ್ಲಿ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈ ಥರ ಒಂದು ನೋಡ್ತಾ ಇರ್ಬೋದು, ಈ ಥರ ಒಂದು ಫಾಲೋ ಮಾಡಿ ಖಂಡಿತವಾಗ್ಲೂ ನೀಟಾಗಿ ಬ್ಯಾಕಲ್ಲಿ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಕಟಿಂಗ್ ಮಾಡ್ಬೋದು ಅಂತ ಸಿಂಗಲ್ ಬ್ಲೌಸ್ ಅಂತ ಪರ್ಫೆಕ್ಟಾಗಿ ಈ ಥರ ಒಂದು ಕಟಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಥರ ಒಂದು ತೊಂದರೆ ಅಂತೂ ಬ್ಲೌಸು ಹಾಳಾಗೋ ಚಾನ್ಸಸ್ ಇಲ್ಲ. ಇವಾಗ ಎರಡನ್ನೂ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಫ್ರಂಟು ಬ್ಯಾಕು ನಾನು ಒಂದೇ ಸಲ ಆರ್ಮೋಲ್ ಕಟ್ಟಿಂಗನ್ನು ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಆವಾಗ ಪರ್ಫೆಕ್ಟಾಗಿ ಆರ್ಮೋಲ್ ಕಟ್ಟಿಂಗು ನೀಟಾಗಿ ಒಂದೇ ಸಲ ಕಟ್ಟಿಂಗ್ ಆಗಿಬಿಡುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು, ನನಗೆ ಬ್ಯಾಕಲ್ಲಿ 9.5 ಇಂಚು ತೊಗೊಂಡಿದ್ದೀನಿ. ಆರ್ಮೋಲ್ ಕಟ್ಟಿಂಗು 6 ಇಂಚು. ನೆಕ್ ವಿಡ್ತ್ ಬಂದು ಟೋಟಲಾಗಿ ನೆಕ್ ವಿಡ್ತ್ ಬಂದು ಶೋಲ್ಡರ್ ಬಂದು 5.5 ಇಂಚು, ಆರ್ಮೋಲ್ ಬಂದು 6 ಇಂಚು ಪ್ಲಸ್ 2 ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀನಿ ಅಲ್ವಾ. ಚೆಸ್ಟ್ ಮೆಜರ್ಮೆಂಟ್ ಬಂದು 9.5 ಇಂಚು ಅಂತಲೇ ಹೇಳ್ಬೋದು. ನೋಡಿದ್ರಿ ಅಲ್ವಾ ಯಾವ ರೀತಿ ಕಟ್ಟಿಂಗನ್ನು ಮಾಡೋದು ಅಂತಂದ್ಬಿಟ್ಟು. ಬ್ಯಾಕಲ್ಲಿ ಟಕ್ಸ್ ಪಾಯಿಂಟು ಎಷ್ಟು ಇಂಚು ತೊಗೋಬೇಕಪ್ಪ ಅಂತಂದರೆ 3 ಇಂಚು ಅಥವಾ 3.5 ಇಂಚ್ ತೊಗೊಂಡ್ರೆ ಅಡ್ಡಿಲ್ಲ ಸ್ನೇಹಿತರೆ, ಸಾಕಾಗುತ್ತೆ. ಬ್ಯಾಕಲ್ಲಿ ನೆಕ್ ಎಷ್ಟು ಲೆಂತ್ ಇರುತ್ತೋ ಅದ್ರ ಮೇಲೆ ಡಿಪೆಂಡು. ತುಂಬ ಲೆಂತ್ ಇದ್ದರೆ 3 ಇಂಚು ಸಾಕಾಗುತ್ತೆ ಸ್ನೇಹಿತರೆ. ಇಲ್ಲ ಸ್ವಲ್ಪ ಕಮ್ಮಿ ಇತ್ತು, ಒಂದು 8, 8.5 ಆ ಥರ ಇತ್ತು ಅಂದರೆ 3.5-4 ಇಂಚ್ವರೆಗೂ ತೊಗೋಬೋದು, ಏನೇ ತೊಂದರೆ ಆಗೋದಿಲ್ಲ. ನೋಡ್ತಾ ಇರ್ಬೋದು, ಈ ಥರ ಕರೆಕ್ಟಾಗಿ ಮಾರ್ಕನ್ನು ಮಾಡಿಕೊಂಡ್ರೆ ಶೋಲ್ಡರ್ ಹತ್ರ ಸ್ವಲ್ಪ ಒಂದು 1/4 ಇಂಚಷ್ಟು ಡೌನಿಂಗ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಸ್ನೇಹಿತರೆ. ಪರ್ಫೆಕ್ಟಾಗಿ ಶೋಲ್ಡರನ್ನು ಡ್ರಾಪ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ, ಈ ರೀತಿ ಒಂದು ಮಾರ್ಕನ್ನು ಮಾಡಿಕೊಂಡು ನಾವು ಇವಾಗ ಕಟ್ಟಿಂಗ್ ಮಾಡ್ತೀನಿ ಸ್ನೇಹಿತರೆ. ಕರೆಕ್ಟಾಗಿ ನೋಡ್ತಾ ಇರ್ಬೋದು, 14.5 ಇಂಚು ಲೆಂತ್ ಬಂದು ಇವಾಗ ಕಟ್ಟಿಂಗನ್ನು ಮಾಡೋಣ ಸ್ನೇಹಿತರೆ. ಇನ್ನೂ ಒಳ್ಳೊಳ್ಳೆ ಟಿಪ್ಸ್ ಜೊತೆಗೆ ನಿಮ್ಮ ಜೊತೆ ಹಂಚ್ಕೋತೀನಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆವಾಗ ನಾನು ಹಾಕಿರೋಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ ಅಲ್ವಾ. ಏನಕ್ಕೆಪ್ಪ ಅಂತಂದರೆ ಫ್ರಂಟಲ್ಲಿ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಬ್ಯಾಕಲ್ಲಿ ಆಮೇಲೆ ನಾನು ಕಟ್ಟಿಂಗ್ ಮಾಡಿ ಎತ್ತಿಟ್ಕೊತೀನಿ, ಏನು ತೊಂದರೆ ಇಲ್ಲ. ಒಂದು ಸ್ವಲ್ಪ ಅರ್ಧ ಇಂಚು ಯಾಕೆ ಬಿಟ್ಟಿದ್ದೀನಿ ಅಂದರೆ ಫ್ರಂಟಲ್ಲಿ 1.5 ಇಂಚು ಟಕ್ಸ್ ಪಾಯಿಂಟ್ಗಳು ಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾಯನ್ನು ಬಿಟ್ಟು ಕಟ್ ಮಾಡಿದ್ದು. 4 ಫೋಲ್ಡಿಂಗ್ ಇದೆ ಅಲ್ವಾ, ಸ್ವಲ್ಪ ಕಟ್ ಮಾಡಿಕೊಂಡು ಮೇಲೆ ಇರುವ 2 ಫೋಲ್ಡಿಂಗನ್ನು ಅಷ್ಟೇ ಮೇಲಕ್ಕೆ ಎತ್ಕೊಂಡು ಈ ಥರ ಕಟ್ಟಿಂಗ್ ಮಾಡಬೇಕು. ಒಂದೇ ಸಲ 4 ಮತ್ತೆ ಕಟ್ಟಿಂಗ್ ಮಾಡಿದ್ರೆ ಫ್ರಂಟು ಬ್ಯಾಕು ಒಂದೇ ಸಲ ಕಟ್ಟಿಂಗ್ ಆಗಿದ್ರೆ ಆವಾಗ ತುಂಬ ತೊಂದರೆ ಆಗುತ್ತೆ. ಬ್ಲೌಸು ಹೋಯ್ತು ಅಂತಲೇ ಒಂದು ಬ್ಲೌಸು. ನೋಡ್ತಾ ಇರ್ಬೋದು, ಈ ಥರ ಬ್ಯಾಕಲ್ಲಿ ಮಾತ್ರ ನೆಕ್ಕನ್ನು ಕಟ್ ಮಾಡಿ ಎತ್ತಿಟ್ಕೊಂಡೆ. ಫ್ರಂಟಲ್ಲಿ ಇವ್ರದ್ದು 6.5 ಇಂಚು ಸಾಕು ಸ್ನೇಹಿತರೆ. 6.5 ಇಂಚು ಫ್ರಂಟಲ್ಲಿ ಡೀಪ್ ಬಂದು 6.5 ಇಂಚು. ನೋಡಿದ್ರಲ್ವ, ಈ ರೀತಿ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ.
ಇವಾಗ ಕ್ರಾಸ್ ಬೆಲ್ಟಲ್ಲಿ ನಾವು ಟಕ್ಸ್ ಪಾಯಿಂಟ್ ಇಡ್ತೀವಲ್ವ ಸ್ನೇಹಿತರೆ, ಆವಾಗ ಬಸ್ಟ್ ಪಾಯಿಂಟ್ ಅನ್ನೋದು ನೀಟಾಗಿ ತೆಗಿಬೇಕು. ನೀಟಾಗಿ ತೆಗಿಲಿಲ್ಲ ಅಂದರೆ ನಮಗೆ ಬ್ಲೌಸ್ ಅನ್ನೋದು ನೀಟಾಗಿ ಬರೋದಿಲ್ಲ. ಕೆಳಗಡೆ ನಮಗೆ ಎದೆ ಕರೆಕ್ಟಾಗಿ ಕೂತ್ಕೊಂಡಾಗ ಮಾತ್ರ ಬ್ಲೌಸು ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಿ ಅಲ್ವಾ, ಇವಾಗ ನಾನು ಏನು ರೌಂಡ್ ಶೇಪ್ನ ನೆಕ್ಕನ್ನು ತೊಗೊಂಡಿದ್ದೀನಲ್ವ, ಕರೆಕ್ಟಾಗಿ ಅಲ್ಲಿ 12.5 ಇಂಚು ನಾನು ಬಸ್ಟ್ ಪಾಯಿಂಟನ್ನು ತೆಗಿತೀನಿ. ಸಾಕಾಗುತ್ತೆ ಸ್ನೇಹಿತರೆ, ಆರಾಮಾಗಿ ಆಗುತ್ತೆ ಬ್ಲೌಸು 12.5 ಈ ಥರ. ತುಂಬ ಹೈಟ್ ಇರೋರಿಗಾದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹೆವಿ ಚೆಸ್ಟ್ ಇದ್ದವರಿಗೆ ಮಾತ್ರ ತುಂಬ ಕೇರ್ಫುಲ್ಲಾಗಿ ಹೊಲಿಬೇಕಾಗುತ್ತೆ, ತುಂಬ ಬೇಕಾಗುತ್ತೆ ಆವಾಗ ಹೆವಿ ಚೆಸ್ಟ್ ಇರೋರಿಗೆ. ನೋಡಿದ್ರಲ್ವ, ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಫೈನಲಾಗಿ ಬ್ಲೌಸ್ ಕಟ್ಟಿಂಗು ಫ್ರಂಟು ಮತ್ತು ಬ್ಯಾಕು ಕೂಡ ರೆಡಿ ಆಗ್ತಾಯಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಫ್ರಂಟು ಬ್ಯಾಕು ಒಂದೇ ಸಲ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ. ಶೋಲ್ಡರನ್ನು 2 ಭಾಗ ಮಾಡ್ಕೋಬಾರ್ದು, ಅವಾಗ ನಾವು ಸ್ಟಿಚಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ. ನಾನು ಅಟ್ಯಾಚಲ್ಲೇ ನಾನು ಈ ಥರ ಕಟ್ ಮಾಡಿರೋದು. ಇವಾಗ ಅದು ಕಟ್ಟಿಂಗ್ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಇವಾಗ ಕ್ರಾಸ್ ಬೆಲ್ಟು ನಾನು ಈ ಥರ ಎಕ್ಸ್ಟ್ರಾ ಏನು ಕರೆಕ್ಟಾಗಿದೆ ಬಟ್ಟೆ ಸ್ನೇಹಿತರೆ, ಒಂಚೂರು ಹೆಚ್ಚು ಕಮ್ಮಿ ಏನೂ ಇಲ್ಲ. ಸ್ವಲ್ಪ ಶೇಪನ್ನು ತೆಗಿಬೇಕಾಗುತ್ತೆ ಅಷ್ಟೇ, ಶೇಪ್ ತೆಗಿತೀನಿ. ನೀವು ಅನ್ಕೋತೀರಾ ನೀವು ಟೇಪಲ್ಲಿ ಅಳತೆ ಮಾಡಿಲ್ಲ ಅಂತಂದ್ಬಿಟ್ಟು, ಬಟ್ ಇಲ್ಲಿ ಪರ್ಫೆಕ್ಟಾಗಿ ನನಗೆ ಐಡಿಯಾ ಇರೋದರಿಂದ ಅದಕ್ಕೋಸ್ಕರ ನಾನು ಹಂಗೆ ಕಟ್ ಮಾಡ್ತೀನಿ. ನಿಮಗೆ ಫೈನಲಾಗಿ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಎಷ್ಟು ಇಂಚ್ ತೊಗೋಬೇಕಪ್ಪ ಅಂತಂದರೆ, ಕರೆಕ್ಟಾಗಿ ಉಕ್ಸ್ ಪಟ್ಟಿ ಹತ್ರ 4 ಇಂಚಷ್ಟು ಅಥವಾ 3.25 ಇಂಚಷ್ಟು ತೊಗೊಂಡ್ರೆ ಬೆಟ್ಟರು, ಏನು ತೊಂದರೆ ಆಗೋಲ್ಲ. ನನಗೆ 3.25 ಇಂಚೆ ಸಿಗ್ತಾಯಿದೆ ಸ್ನೇಹಿತರೆ, ಪರವಾಗಿಲ್ಲ, ಸಾಕಾಗುತ್ತೆ. 3.25 ಇಂಚು ಉಕ್ಸ್ ಪಟ್ಟಿ ಹತ್ರ ಸೈಡ್ ಫಿಟ್ಟಿಂಗ್ ಏನು ಮಾಡ್ತೀವಲ್ವ, ಕರೆಕ್ಟಾಗಿ ಅಲ್ಲಿಗೆ ಒಂದು 3 ಇಂಚು, ಒಂದು 1/2 ಇಂಚ್ ಡೌನಿಂಗನ್ನು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ನಂಗೆ ಇದೆ, ಹೊಲಿಗೆ ಅಂಶ ಬೇಕಾಗುತ್ತೆ ಅಲ್ವಾ, ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ನೇಹಿತರೆ, ಏನೂ ವರಿಲ್ಲ. ಈ ಥರ ಒಂದು ಪರ್ಫೆಕ್ಟಾಗಿ ಬಂದರೆ ಮುಗೀತು ಬ್ಲೌಸ್ ಅನ್ನೋದು ನೀಟಾಗಿ, ಎಷ್ಟು ನೀಟಾಗಿ. ಓಕೆ ಸ್ನೇಹಿತರೆ, ಇವಾಗ ಕಂಪ್ಲೀಟಾಗಿ ಫ್ರಂಟು ಬ್ಯಾಕು ಕಂಪ್ಲೀಟ್ ಆಯ್ತಲ್ವಾ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತೀನಿ, ಬಟ್ ಇದು ವಿಡಿಯೋ ಲೆಂತಿ ಆಗುತ್ತೆ ಅಂತ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ.